ನಗರಿ ಮೈಸೂರಿಗೆ ಬೆಂಬಿಡ್ತಾ ಇಲ್ಲ ಬೆಂಕಿ. ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಅನಾಹುತ ಆಯಿತು. ನಿನ್ನೆ ಈ ಒಂದು ಬೆಂಕಿ ಅನಾಹುತ ಆದ ಬಳಿಕ ಈಗ ಮತ್ತೊಂದು ಅಗ್ನಿ ಅವಘಡ ಮೈಸೂರಲ್ಲೇ ನಡೆದಿದೆ. ಇದು ಮೈಸೂರು ವಸ್ತು ಪ್ರದರ್ಶನದ ಆವರಣದಲ್ಲಿ ಕಾಣಿಸಿಕೊಂಡಿರುವ ಬೆಂಕಿಯ ಕೆನ್ನಾಲಿಗೆಯ ದೃಶ್ಯ. ಡಾಲಿ ಧನಂಜಯ್ ಮದುವೆ ಆಯ್ತಲ್ಲ ಮೊನ್ನೆ, ಈ ಮದುವೆ ನಡೆದ ಸ್ಥಳದಲ್ಲೇ ಈ ಬೆಂಕಿ ಅವಘಡ ನಡೆದಿದೆ. ಹೊತ್ತಿ ಉರಿದಿದೆ ಅಪಾರ ಪ್ರಮಾಣದ ಕಸದ ರಾಶಿ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದಿದೆ, ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮಾರ್ಗದಲ್ಲಿ ಅಲ್ಲಿರುವಂತಹ ಅರಣ್ಯಕ್ಕೆ ಬೆಂಕಿ ಬಿದ್ದಿತ್ತು. 100 ಎಕರೆ ಸುಟ್ಟು ಅಲ್ಲಿ ಮರ ಗಿಡಗಳು ಸುಟ್ಟಿದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆದರೆ ಇದೀಗ ಮೈಸೂರಿನಲ್ಲೇ ಮತ್ತೊಂದು ಬೆಂಕಿಯ ಅವಘಡ ನಡೆದಿದೆ. ಇದು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈಗ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ರೌದ್ರ ನರ್ತನವನ್ನ ತೋರಿಸ್ತಾ ಇದೆ. ಆಕಾಶದೆತ್ತರಕ್ಕೆ ಈ ಕರಿ ಮೋಡದ ಅಂದ್ರೆ ಹೊಗೆಯ ಒಂದು ಮೋಡವನ್ನು ಕೂಡ ತಿಕ್ಕುವ ರೀತಿಯಲ್ಲಿ ಈಗ ಈ ಒಂದು ಹೊಗೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಬಿರು ಬಿಸಿಲಿನ ಮಧ್ಯೆಯೇ ಇಂತಹ ಒಂದು ಬೆಂಕಿಯ ಅನಾಹುತಗಳು ಸ್ಪ್ರೆಡ್ ಆಗದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮಾರ್ಗ ಮಧ್ಯೆ ಉತ್ತಾಗನಹಳ್ಳಿಯಲ್ಲಿ ಈ ಒಂದು ಬೆಂಕಿ ಅವಘಡ ಆಯಿತು. ಅಲ್ಲಿ 200ಕ್ಕೂ ಹೆಚ್ಚು ಎಕರೆ ಬೆಂಕಿಗೆ ಆಹುತಿಯಾಗಿದೆ. ಗಿಡ ಮರಗಳು ಸುಟ್ಟು ಕರಕಲಾಯಿತು. ಇದೀಗ ವಸ್ತು ಪ್ರದರ್ಶನದ ಆವರಣದಲ್ಲಿ ಆ ಒಂದು ಸ್ಥಳದಲ್ಲಿ ಬೆಂಕಿಯ ರುದ್ರ ನರ್ತನ ಕಾಣಿಸ್ತಾ ಇದೆ. ವಸ್ತು ಪ್ರದರ್ಶನದ ಆವರಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೊನ್ನೆ ಅಷ್ಟೇ ನಟ ಡಾಲಿ ಧನಂಜಯ್ ಹಾಗೇನೆ ಧನ್ಯತಾ ಅವರ ಮದುವೆ ನಡೆಯಿತು. ಇಲ್ಲಿ ಸಾಕಷ್ಟು ಜನ ಬಂದಿದ್ರು. ಆದ್ರೆ ಇದೀಗ ಆ ಆವರಣ ಹೇಗಿದೆ ಅಂತ ನೀವು ಗಮನಿಸಿದ್ರೆ ಕಸದ ರಾಶಿಗೆ ಅಲ್ಲಿ ಬೆಂಕಿ ಬಿದ್ದಿದೆ. ಕಸದ ರಾಶಿಗೆ ಬೆಂಕಿ ಬಿದ್ದು ಈಗ ಅಲ್ಲಿ ಬೆಂಕಿ ಸಾಕಷ್ಟು ರೀತಿಯಲ್ಲಿ ವಿಸ್ತೃತವಾಗಿ ಹರಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಮಾರ್ಗದ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಅನಾಹುತ ಆಯಿತು. ಇದೀಗ ಒಂದು ದಿನ ಆಗುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಮೈಸೂರಲ್ಲಿ ಬೆಂಕಿ ಅನಾಹುತ. ಸದ್ಯಕ್ಕೆ ಬೆಂಕಿ ತಹಬದಿಗೆ ಬಂದಿದೆಯಾ? ಅಗ್ನಿಶಾಮಕ ದಳದವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರಾ? ಹೇಗೆ? ನಿನ್ನೆ ಅಷ್ಟೇ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಸುಮಾರು 100 ಎಕರೆ ಬೆಂಕಿಗೆ ಆಹುತಿಯಾಗಿತ್ತು. ಇಂದು ಸಹ ಮೈಸೂರಿನ ವಸ್ತು ಪ್ರದರ್ಶನದ ಒಂದು ಮೂಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸದ್ಯಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ JCB ಕೆಲಸ ಕಾರ್ಯಗಳು ಮಾಡ್ತಾ ಇರುವಂತದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಏನು ಸಾಗರೋಪಾದಿಯಲ್ಲಿ ಬೆಂಕಿ ಒತ್ತಿಕೊಂಡಿತ್ತು. ಕಸದ ರಾಶಿಗೆ ಯಾರು ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಶಂಕೆ ವ್ಯಕ್ತವಾಗಿತ್ತು. ಸದ್ಯಕ್ಕೆ ಸ್ಥಳದಲ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಏನು ಕಳೆದ ವಾರವಷ್ಟೇ ಇದೇ ಜಾಗದಲ್ಲಿ ಅಂದ್ರೆ ಪಕ್ಕದ ಜಾಗದಲ್ಲಿ ಡಾಲಿ ಧನಂಜಯ್ ಅವರ ಮದುವೆ ಆಗಿತ್ತು. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಇದ್ದಂತ ಕಸವನ್ನೆಲ್ಲ ಕೂಡ ಇಲ್ಲಿ ಡಂಪ್ ಮಾಡಲಾಗಿತ್ತು. ಈಗ ಏನು ಬೆಳಿಗ್ಗೆ ಸುಮಾರು ಒಂದು 12 ಗಂಟೆ ವೇಳೆಗೆ ಯಾರೋ ಕಿಡಿಗೇಡಿಗಳು ಇಲ್ಲಿ ಕಿಡಿಯನ್ನು ಒತ್ತಿಸಿದ್ದಾರೆ ಅನ್ನುವ ಶಂಕೆ ವ್ಯಕ್ತವಾಗಿರುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಇದೇ ಜಾಗದಲ್ಲಿ ನಟ ಡಾಲಿ ಧನಂಜಯ್ ಅವರ ಮದುವೆ ಆಗಿದ್ದಂಥದ್ದು. ಆ ಮದುವೆ ಸಮಾರಂಭದಲ್ಲಿ ಬಳಸಿದಂತ ವಸ್ತುಗಳೇನಿದೆ ಎಲ್ಲವನ್ನು ಕೂಡ ಈ ಕಡೆ ಡಂಪ್ ಮಾಡಲಾಗಿತ್ತು. ಸದ್ಯಕ್ಕೆ ಯಾರೋ ಕಿಡಿಗೇಡಿಗಳು ಬೀಡಿಯನ್ನು ಸಿಗರೇಟ್ ಅನ್ನು ಹಚ್ಚಿ ಒತ್ತಿಸಿದ ಪರಿಣಾಮ ಸದ್ಯ ವಸ್ತು ಪ್ರದರ್ಶನದ ಆವರಣದ ಒಂದು ಮೂಲೆ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಇನ್ನು ಈ ಬಗ್ಗೆ ಸ್ಥಳಕ್ಕೆ ವಸ್ತು ಪ್ರದರ್ಶನದ ಅಧ್ಯಕ್ಷರಾದ ಆಯುಬ್ ಖಾನ್ ಅವರು ಸಹ ಬಂದಿದ್ರು. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗ ಈ ಘಟನೆ ಬೆಂಕಿ ಒತ್ತಿದ್ದು, ಏನಾಗಿತ್ತು ಸರ್? ಇಲ್ಲಿ ನಮ್ಮ ವಸ್ತು ಪ್ರದರ್ಶನದ ಜಾಗ 83 ಎಕರೆ. ಆ 83 ಎಕರೆಯಲ್ಲಿ ಮೂಲೆಯಲ್ಲಿ ನಾವು ಕಸದ ಘಟಕ ಅಂತ ನಾವು ಮಾಡ್ಕೊಂಡಿದ್ದೀವಿ. 1/4 ಎಕರೆಯಲ್ಲಿ ನಾವು ಇಲ್ಲಿ ದಿನನಿತ್ಯ ಬರುವ ಕಸನ ವಸ್ತು ಪ್ರದರ್ಶನದಲ್ಲಿ ಎಲ್ಲ ಇಲ್ಲಿ ತಂದು ಹಾಕಿ ಕ್ರೋಢೀಕರಿಸಿ ವಾರದಲ್ಲಿ ಒಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಇಲ್ಲಿಂದ ತೆಗೆದು ಮೈಸೂರು ನಗರದಿಂದ ಆಚೆ ತಗೊಂಡೋಗಿ ಬಿಸಾಡುವ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಕಸ ಬಿದ್ದಿತ್ತು. ಅದಕ್ಕೆ ಯಾರೋ ಒಬ್ಬ ಕಿಡಿಗೇಡಿಗಳು ಬೆಂಕಿ ಹಾಕೋದೊಂದು ವ್ಯವಸ್ಥೆ ಮಾಡೋರೆ, ಕೆಲಸ ಮಾಡೋರೆ. ಅದು ಬೇಕಂತಾದರೂ ಮಾಡಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನನಗೆ 3:15 ಗಂಟೆಗೆ ಬೆಂಕಿ ಹತ್ತಿದೆ ಅಂತ ನಾನು ಆಫೀಸಲ್ಲೇ ಇದ್ದೆ. 3:15 ಗಂಟೆಗೆ ಬೆಂಕಿ ಹತ್ಕೊಂಡಿದ್ದೆ ಅಂದ ತಕ್ಷಣ
ಕೂಡಲೇ ಇಮಿಡಿಯೇಟಾಗಿ ಬಂದು ಫೈರ್ ಬ್ರಿಗೇಡ್ಸ್ ಅವ್ರನ್ನೆಲ್ಲ ಫೋನ್ ಮಾಡಿ ಕರೆಸ್ಕೊಂಡು ಕಾರ್ಪೊರೇಷನ್ JCB ಮತ್ತು ನಮ್ಮ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ತಕ್ಷಣ ಈ ಬೆಂಕಿ ಆರಿಸುವ ಕೆಲಸವನ್ನು ಮಾಡಿದ್ವಿ. ದೇವ್ರದೇ ಯಾವುದು ಅನಾಹುತ, ಯಾವುದೇ ರೀತಿಯ ಅನಾಹುತ ಅಂತೂ ಆಗೇ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಏನು ಇದು ಬೆಂಕಿ ಹತ್ತಿತ್ತು ಅದು ಎಲ್ಲ ಪೂರ್ತಿ ಆರಿಸುವ ಕೆಲಸ ಮಾಡ್ತೀವಿ. ಎಷ್ಟು ದಿನಕ್ಕೊಮ್ಮೆ ಕಸ ಡಂಪ್ ಮಾಡೋ ಕೆಲಸ? ನಾವು 15 ದಿವಸಕ್ಕೊಮ್ಮೆ ಇಲ್ಲಿಂದ ತಗೊಂಡೋಗಿ ಮಾಡ್ತೀವಿ. ಯಾಕಂದ್ರೆ ದಿನನಿತ್ಯ ತೆಗಿಯೋಕ್ಕಾಗಲ್ಲ, ದೊಡ್ಡ ಆವರಣ ಇದು. ತಂದು ಒಂದು ಕಡೆ ಹಾಕ್ಕೊಂಡು ಒಂದು JCB ಅಥವಾ ಒಂದು ಲಾರಿ ತಂದು 15 ದಿವಸಕ್ಕೊಮ್ಮೆ ತೆಗೆಯುವ ಕೆಲಸ ಮಾಡ್ತೀವಿ. ಈ ಸತಿ ದಸರಾ ಮೊನ್ನೆ ತಾನೇ ನಡೆದು ಮುಗಿದೋದಿರೋದ್ರಿಂದ ಒಂದೆರಡು ಸಾಲು ಅವ್ರು ತಂದು ಇಲ್ಲಿ ಪ್ಲಾಸ್ಟಿಕ್ ತ್ಯಾಗ ವಸ್ತುಗಳು ತಂದು ಹಾಕ್ಬಿಟ್ಟಿದ್ರು. ಅದರಿಂದ ಇದು ಸ್ವಲ್ಪ ಅನಾಹುತ ಆಗಿದೆ. ಇಲ್ದೋದ್ರೆ ಅಷ್ಟು ಕಸ ಸಿಗ್ತಾ ಇರಲಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಎಚ್ಚರಿಕೆ ವಹಿಸಿ ಈ ಕೆಲಸವನ್ನು ಮಾಡಿ ಮುಂದೆ ಈ ಥರ ಘಟನೆ ಆಗದಿದ್ದಂಗೆ ನೋಡ್ಕೋತೀವಿ. ಥ್ಯಾಂಕ್ ಯು ಸರ್. ಓಕೆ. ನವಿತಾ, ಇದಿಷ್ಟು ವಸ್ತು ಪ್ರದರ್ಶನದ ಅಧ್ಯಕ್ಷರಾಗಿರುವಂಥ ಆಯೂಬ್ ಖಾನ್ ಅವರ ಮಾತುಗಳು. ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕ್ರಮವನ್ನು ವಹಿಸ್ತೇವೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಸೊ ನಿಮಗೆ 3 ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಮೊನ್ನೆ ಇದೇ ಒಂದು ವಸ್ತು ಪ್ರದರ್ಶನ ಆವರಣದಲ್ಲಿ ನಟ ಡಾಲಿ ಧನಂಜಯ್ ಅವರ ಮದುವೆ ಕಾರ್ಯ ನಡೆದಿರುವುದು. ಇಲ್ಲೇ ವಿವಾಹ ಮಹೋತ್ಸವ ನೆರವೇರಿತ್ತು. ಅತ್ಯಂತ ವೈಭವದಿಂದ ಮದುವೆ ಕೂಡ ಜರುಗಿತ್ತು. ಇದೀಗ ಮತ್ತೊಂದು ಕಡೆಯಲ್ಲಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಮದುವೆ ವೇಸ್ಟೇಜ್ಗೆ ಬೆಂಕಿ ಬಿದ್ದಿದೆ. ಯಾರೋ ಕಿಡಿಗೇಡಿಗಳು ಇಲ್ಲಿ ಸಿಗರೇಟೋ ಬೀಡಿಯೋ ಹಚ್ಚಿ ಆ ಒಂದು ಕಿಡಿಯನ್ನ ಅಥವಾ ಬೆಂಕಿಯನ್ನು ಅಲ್ಲಿ ಹಾಕಿದ್ದಾರೆ. ಅದಿಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಬೆಂಕಿಯ ಕೆನ್ನಾಲಿಗೆಗೆ ವಸ್ತುಗಳೆಲ್ಲ ಕೂಡ ಸುಟ್ಟಿದೆ. ಮತ್ತೊಂದು ಕಡೆ ನಿನ್ನೆ ಚಾಮುಂಡಿ ಬೆಟ್ಟ ಧಗಧಗಿಸಿರುವಂತಹ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. 100 ಎಕರೆ ಇಲ್ಲಿ ಮರ ಗಿಡಗಳು ಇಲ್ಲಿ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯವನ್ನು ನೀವು ನೋಡಬಹುದು.